ಪಟ್ಟಣದ ಅಂಗನವಾಡಿ ಎಫ್ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಾಲೂಕು ಆಶಾ ಮೇಲ್ವಿಚಾರಕರಾದ ಎಲ್ಲ ರಶ್ಮಿ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ತಾಯಿಯ ಎದೆ ಹಾಲು ಸಹಕಾರಿ ಎಂದು ಚಳ್ಳಕೆರೆ ತಾಲೂಕು ಆಶಾ ಮೇಲ್ವಿಚಾರಕರಾದ ಎಲ್ಲ ರಶ್ಮಿ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ 7ನೇ ವಾರ್ಡ್ನ ಅಂಗನವಾಡಿ ಎಫ್ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮ ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿ, ಮಗು ಜನಿಸಿದ 1 ಗಂಟೆಯ ಒಳಗಾಗಿ ಎದೆ ಹಾಲು ಉಣಿಸಿದ್ದಲ್ಲಿ ಶಿಶು ಮರಣದ ಪ್ರಮಾಣವನ್ನು 20% ತಗ್ಗಿಸಬಹುದು. ತಾಯಿ ಮತ್ತು ಮಗುವಿನ ಮಧ್ಯದ ಬಾಂಧವ್ಯ ಬಲಗೊಳ್ಳಲು ಸಹಕಾರಿಯಾಗಿದೆ. ಗರ್ಭಿಣಿ ಬಾಣಂತಿಯರಿಗೆ ಮಾಹಿತಿಯನ್ನ ನೀಡಿದರು. ಇದೇ ವೇಳೆ ನೆಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಸಂರಕ್ಷಣಾಧಿಕಾರಿ ಸುಕನ್ಯಾ ಮಾತನಾಡಿದರು. ತಮ್ಮ ಮಗುವಿಗೆ ಕನಿಷ್ಠ 1 ವರ್ಷಕ್ಕೂ ಹೆಚ್ಚು ಕಾಲ ಸ್ತನಪಾನ ಮಾಡಿಸುವ ತಾಯಂದಿರು ಸ್ತನ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ತುತ್ತಾಗುವುದಿಲ್ಲ. ಅದಕ್ಕೆಂದೇ ಸ್ತನಪಾನಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಪ್ರತಿ ತಾಯಿಗೂ ಸಲಹೆಯನ್ನ ನೀಡಿದರು. ಇನ್ನು ಇದೇ ವೇಳೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡಲಾಯಿತು. ಸುರೇಶ್ ಬೆಳಗೆರೆ, NKS TV4 ನ್ಯೂಸ್, ಚಿತ್ರದುರ್ಗ. ಆಕೆಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಸಕ್ತಿ ಮಗುವಿನ ಕಡೆಗೆ ಮಾತ್ರ ಇರಬೇಕು. ಬೇರೆ ಕಡೆಗೆ ನಾವು ಯಾವುದೇ ಕಾರಣಕ್ಕೂ ಗಮನ ಹರಿಸುವ ಹಾಗಿಲ್ಲ. 2 ಕೈಗಳಿಂದ ಮಗುವನ್ನ ನಾವು ಹಿಡ್ಕೊಂಡಿರ್ಬೇಕು, ಆಧಾರವಾಗಿ ಇಟ್ಕೋಬೇಕು. ಒಂದು ಕೈ ಕುಕ್ಕಿ ಹಿಂಭಾಗ, ಅಲ್ಲಿಂದ ಬೆನ್ನಿಗೆ ಸಪೋರ್ಟಿವ್ ಆಗಿರ್ಬೇಕು. ಇನ್ನೊಂದು ಕೈ ಎದೆಗೆ ಸಂಪೂರ್ಣ ಸಪೋರ್ಟ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ಮಗುವಿನ ದೇಹ ಅಲ್ವಾ, ತಾಯಿಯ ದೇಹಕ್ಕೆ ತಾಕಿರ್ಬೇಕು. ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ತಾಯಿಯಿಂದ ಎದೆ ಹಾಲಷ್ಟು ಸಿಗಲ್ಲ, ತನ್ನ ದೇಹದ ಉಷ್ಣಾಂಶ ಮಗುವು ಕೂಡ ಪ್ರಸಾರ ಆಗುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಮಗು ತೂಕವನ್ನು ಕಳ್ಕೊಳ್ಳಲ್ಲ, ಮತ್ತೆ ಬೇರೆ ರೀತಿಯ ಸೋಂಕು ಕೂಡ ಮಗುಗೆ ತಗಲಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಭಂಗಿಯನ್ನ ನಮ್ಮ ಆಶಾ ಕಾರ್ಯಕರ್ತೆಯರಾಗ್ಲಿ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಾಗ್ಲಿ, ಅಥವಾ ನಮ್ಮ ಸುರಕ್ಷಣಾಧಿಕಾರಿಗಳಾಗ್ಲಿ, ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೇ ಆಗಲಿ, ಫೀಲ್ಡ್ ವಿಸಿಟ್ಗೆ ಹೋದಾಗ ಪರ್ಟಿಕ್ಯುಲರ್ ಆಗಿ ಸ್ಪೆಷಲಿ ಬಾಣಂತಿ ಭೇಟಿಗಳಲ್ಲಿ ಈ ವಿಚಾರಗಳನ್ನ ತಿಳಿಸಲೇಬೇಕು. ಈ ಭಂಗಿ ಮತ್ತೆ ಹೊಂದಾಣಿಕೆಯಲ್ಲಿ ಮಿಸ್ಟೇಕ್ಸ್ ಇದ್ರೆ ಮಗು ಎದೆ ಹಾಲನ್ನ ಕರೆಕ್ಟ್ ಆಗಿ ಕುಡಿಯೋದಿಲ್ಲ. ನಿಮ್ಗೆಲ್ಲ ಅನುಭವ ಆಗಿದೆಯಲ್ಲ? ಆಗಿಲ್ವ ಅನುಭವ? ನಮ್ಮ ಆಶಾ ಕಾರ್ಯಕರ್ತರು ತಿಳಿಸಲ್ವಾ? ಬಾಣಂತಿ ಭೇಟಿಗೆ ಬಂದಾಗ ಇದೆಲ್ಲ ತಿಳಿಸಲ್ವಾ? ಆಮೇಲೆ ನಾವು ಎಲ್ಲಿ ಎದೆ ಹಾಲು ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೋಬೇಕು ಅಷ್ಟು. ಯಾಕೆ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ರಿ, ಮಗುಗೆ ಎದೆ ಹಾಲು ಕುಡಿಸ್ಬೇಕಮ್ಮ, ಬೇಗ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಮಗು ಜನಿಸಿದ 1 ಗಂಟೆ ಒಳಗಡೆ ಎದೆ ಹಾಲನ್ನ ನಾವು ಪ್ರಾರಂಭ ಮಾಡಲೇಬೇಕು. ಅದೇ ಇರೋದು. ಮಗುಗೇನಾದ್ರೂ ಕಂಡೀಷನ್ ಸರಿ ಇಲ್ಲದೆ ಇದ್ದಾಗ ಅಥವಾ ತಾಯಿಗೆ ಏನಾದ್ರೂ ಸಮಸ್ಯೆ ಆದಾಗ ಮಾತ್ರ ಚೂರು ಲೇಟ್ ಆಗುತ್ತೆ. ಅದನ್ನ ಹೊರತುಪಡಿಸಿ ಜನಿಸಿದ 1 ಗಂಟೆ ಒಳಗಡೆ, ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ಮೊದಲ ಹಾಲನ್ನ ಮಗುಗೆ ನಾವು ಕೊಡಲೇಬೇಕು. ಇದರಿಂದ ಒಂದು ಪ್ರಯೋಜನ ಏನಪ್ಪಾ ತಾಯಿಗೆ ಅಂತ ಹೇಳಿದ್ರೆ, ಗರ್ಭಕೋಶ ಬೇಗ ಸಂಕುಚಿತ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ದೇಹದಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ರಕ್ತಸ್ರಾವ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನೋಡಿ, ಒಂದು ಎದೆ ಹಾಲಲ್ಲಿ ಇಷ್ಟೆಲ್ಲ ಮಹತ್ವ ಇರೋದು ಗೊತ್ತಾ ನಿಮಗೆ? ಆಮೇಲೆ ಬೇಗನೆ ಬಾಂಡಿಂಗ್ ಬೆಳೆಯುತ್ತೆ. ಯಾರಿಗೆ? ಮಗುಗೂ ಮತ್ತೆ ತಾಯಿಗೂ ಬೇಗನೆ ಬಾಂಡಿಂಗ್ ಬೆಳೆಯುತ್ತೆ. ಆಮೇಲೆ ಮೊದಲ ಗಿಣ್ಣು ಹಾಲು ಅಂತ ಕರಿತೀವಲ್ಲ, ಆ ಗಿಣ್ಣು ಹಾಲು ಕೂಡ ಮಗುಗೆ ಬೇಗನೆ ದಕ್ಕುತ್ತೆ. ಆ ಕೊಲೆಸ್ಟ್ರಾಮ್ ಅಂತ ಕರಿತೀವಿ ಅದನ್ನ. ಆ ಗಿಣ್ಣು ಒಂದು ಹನಿ ಹಾಲನ್ನ ನಾವು ಕೊಡೋದ್ರಿಂದ ಮಗುವಿನಲ್ಲಿ ಏರಳವಾಗಿರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿ ಬೆಳೆಯೋದ್ರ ಜೊತೆಗೆ ಮಗುಗೆ ಯಾವುದೇ ಸೋಂಕು ತಗಲಲ್ಲ. ನೀವು ಕೇಳಿರ್ಬಹುದು ಅಥವಾ ನೋಡಿರ್ಬಹುದು ಅಥವಾ ನೀವು ಮಾಡಿರಬಹುದು, ನಿಮಗೂ ಅನುಭವ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂಥ ಹಾಲನ್ನ ಕರೆದ್ಬಿಟ್ಟು ಹಳೆ ಕಾಲದಲ್ಲಿ ಗೋಡೆ ಗುಗ್ಗೋರು ಕುಡಿಸ್ತಿರ್ಲಿಲ್ಲ ಮಗುಗೆ. ವಾಂತಿ ಆಗುತ್ತೆ, ಜೀರ್ಣ ಆಗಲ್ಲ ಅಂತ ಗೊತ್ತಿದ್ದೀನಮ್ಮ, ಕೇಳ್ಪಟ್ಟಿದ್ರ ಹೋಗ್ಲಿ? ಅಥವಾ ನಿಮಗೆ ಅನುಭವಕ್ಕಿದೆಯಾ? ಮಾತಾಡ್ಬೇಕು ನೀವೆಲ್ಲ ಗರ್ಭಿಣಿಯವರು. ಈ ತರ ಕೇಳ್ಪಟ್ಟಿದ್ರ ಹೋಗ್ಲಿ ಅಥವಾ ಎಲ್ಲಾದ್ರೂ ನೋಡಿದೀರಾ?